ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ನೀವು ಚೆನ್ನಾಗಿದ್ದೀರಾ ಅಂತ ನನ್ನ ಭಾವನೆ. ಸ್ನೇಹಿತರೆ, ನಾವು ಇವತ್ತಿನ ವಿಡಿಯೋದಲ್ಲಿ ಕುಂಬಳಕಾಯಿ ದಂಟು ಮತ್ತು ಎಳೆ ಸೊಪ್ಪಿನಿಂದ ಹೇಗೆ ಬಸ್ಸಾರು ಮಾಡೋದಂತ ನೋಡೋಣ ಬನ್ನಿ. ಸ್ನೇಹಿತರೆ, ತುಂಬ ರುಚಿಯಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸ್ನೇಹಿತರೆ, ಇನ್ನು ಇದಕ್ಕೆ ಬೇಕಾಗುವ ಪದಾರ್ಥಗಳು: ಕುಂಬಳಕಾಯಿ ದಂಟು ಮತ್ತು ಎಲೆಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಸ್ನೇಹಿತರೆ, 1 ಕಪ್ನಷ್ಟು ನಾಟಿ ತೊಗರಿಬೇಳೆ ತಗೊಂಡಿದ್ದೀನಿ. 1 ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ನೇಹಿತರೆ, ಇನ್ನು ಒಗ್ಗರಣೆಗೆ ಸಾಸಿವೆ, ಕರಿಬೇವು, ಜೀರಿಗೆ ತಗೊಂಡಿದ್ದೀನಿ. ಸ್ನೇಹಿತರೆ, ನಮ್ಮ ವಿಡಿಯೋಸ್ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನನ್ನು ಒತ್ತಿ. ಸ್ನೇಹಿತರೆ, ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತೆ. ಸ್ನೇಹಿತರೆ, ಅಗಲವಾಗಿರುವಂತಹ ಒಂದು ಪಾತ್ರೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕು. ಬಿಸಿ ಆದ ನಂತರ ನಾವು ತಗೊಂಡಿರುವಂತಹ ತೊಗರಿ ಬೇಳೆಯನ್ನು ತೊಳೆದು ಅದಕ್ಕೆ ಸೇರಿಸ್ಕೋಬೇಕು. ಸ್ನೇಹಿತರೆ, ತೊಗರಿ ಬೇಳೆ ಅರ್ಧ ಬೆಂದಿರಬೇಕು. ಸ್ನೇಹಿತರೆ, ಆವಾಗ ನಾವು ಕಟ್ ಮಾಡಿಕೊಂಡಿರುವಂತಹ ಕುಂಬಳಕಾಯಿ ದಂಟು ಮತ್ತು ಎಲೆಯನ್ನು ಅದಕ್ಕೆ ಸೇರಿಸ್ಕೋಬೇಕು. ನೀವು ಎಲ್ಲ ರೀತಿಯ ಸೊಪ್ಪಿನಿಂದ ಬಸ್ಸಾರು ಮಾಡಿರ್ತೀರ. ಸ್ನೇಹಿತರೆ, ಈ ಕುಂಬಳಕಾಯಿ ದಂಟು ಮತ್ತು ಎಲೆಯಿಂದ ಒಂದ್ಸಲಿ ಹೀಗೆ ಮಾಡ್ಕೊಂಡು ತಿನ್ನಿ. ಸ್ನೇಹಿತರೆ, ಪಲ್ಯ ಮತ್ತು ಬಸ್ಸಾರು. ಪಲ್ಯ ಹೇಗೆ ಮಾಡಬೇಕಂತ ನಾನು ವಿಡಿಯೋ ಮಾಡಿದ್ದೀನಿ. ಸ್ನೇಹಿತರೆ, ಆ ವಿಡಿಯೋ ನೋಡಿ. ಆ ವಿಡಿಯೋ ನೋಡಿದ್ರೆ ಈ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಇನ್ನು ಸೊಪ್ಪಿಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಕುದಿಯೋಕ್ಕೆ ಬಿಡಿ. ಸ್ನೇಹಿತರೆ, ಮುಚ್ಚಳವನ್ನು ಮುಚ್ಚಿ ನೀವು ಬೇಕಾದರೆ ಕುಕ್ಕರಲ್ಲೂ ಕುದಿಸ್ಕೋಬಹುದು. ಸ್ನೇಹಿತರೆ, ನಾನು ಪಾತ್ರೆಯಲ್ಲೇ ಕುದಿಸ್ಕೊತಾ ಇದ್ದೀನಿ. ಬೆಂದಿದೆ. ಸ್ನೇಹಿತರೆ, ಕುಂಬಳಕಾಯಿ ದಂಟು ಮತ್ತು ಎಲೆ. ಈ ಒಂದು ತೂತಿರುವಂತಹ ಜಾರ್ ತಗೊಂಡು ಸೊಪ್ಪಿನಲ್ಲಿರುವಂತಹ ನೀರನ್ನು ಬಗ್ಗಿಸ್ಕೋಬೇಕು. ಸ್ನೇಹಿತರೆ, ಈ ಸೊಪ್ಪಿನಿಂದ ಹೇಗೆ ಪಲ್ಯ ಮಾಡಿದ್ದೀನಿ ಅಂತ ವಿಡಿಯೋ ಮಾಡಿದ್ದೀನಿ. ಸ್ನೇಹಿತರೆ, ಆ ವಿಡಿಯೋ ನೋಡಿ. ಬಗ್ಗಿಸ್ಕೊಂಡಿರುವ ನೀರಿನಿಂದ ನಾವು ಬಸ್ಸಾರು ಮಾಡ್ತಾಯಿದ್ದೀವಿ. ಸ್ನೇಹಿತರೆ, ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸ್ನೇಹಿತರೆ, ಮರೀದಿರ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಕೊಡಿ. ಸ್ನೇಹಿತರೆ, ಇನ್ನು ಖಾರದ ಪುಡಿ, ಅರಿಶಿನ ಪುಡಿ, ಸಾಂಬಾರು ಪುಡಿ, ಟೊಮೊಟೊ, ಒಣ ಕೊಬ್ಬರಿ, ಬೆಳ್ಳುಳ್ಳಿ, ಕುದಿಸ್ಕೊಂಡಿರೋ ಸೊಪ್ಪು, ಈರುಳ್ಳಿಯನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಬಸ್ಸಾರಿಗೆ ಬೇಕಾಗಿರುವಂತಹ ಮಸಾಲೆಯನ್ನು ರುಬ್ಕೋಬೇಕು. ಸ್ನೇಹಿತರೆ, ಮಸಾಲೆಯನ್ನು ರುಬ್ಕೊಂಡಿರೋದಾಗಿದೆ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸ್ನೇಹಿತರೆ, ಎಣ್ಣೆ ಬಿಸಿಯಾಗಿದೆ. ಬಿಸಿಯಾದ ಎಣ್ಣೆಗೆ ಸಾಸಿವೆ, ಜೀರಿಗೆ, ಕರಿಬೇವು, ಈರುಳ್ಳಿನ ಸೇರಿಸ್ಕೊಂಡಿದ್ದೀನಿ. ಸ್ನೇಹಿತರೆ, ಟೊಮೊಟೊನು ಸಹ ಸೇರಿಸ್ಕೊಂಡಿದ್ದೀನಿ. ಒಗ್ಗರಣೆ ಸ್ವಲ್ಪ ಕೆಂಪಗೆ ಆದ ನಂತರ ನಾವು ರುಬ್ಕೊಂಡಿರುವಂತಹ ಮಸಾಲೆಯನ್ನು ಒಗ್ಗರಣೆಗೆ ಸೇರಿಸ್ಕೋಬೇಕು. ಹಾಗೆ ಮಿಕ್ಸಿ ಜಾರ್ ತೊಳೆದಿರುವಂತಹ ನೀರನ್ನು ಸೇರಿಸ್ಕೋಬೇಕು. ಸ್ನೇಹಿತರೆ, ಇನ್ನು ಕೊನೆಯದಾಗಿ ಬಗ್ಗಿಸ್ಕೊಂಡಿರುವಂತಹ ಸೊಪ್ಪಿನ ನೀರು, ನೆನೆಸಿಟ್ಕೊಂಡಿರುವಂತಹ ಹುಣಸೆ ಹಣ್ಣಿನ ನೀರನ್ನು ಇಸಿಬಿಟ್ಟು ಸೇರಿಸ್ಕೋಬೇಕು. ಸ್ನೇಹಿತರೆ, ಇನ್ನು ರುಚಿಗೆ ತಕ್ಕ ಉಪ್ಪನ್ನು ಸೇರಿಸ್ಕೊಂಡು ಕುದಿಯೋಕ್ಕೆ ಬಿಡಿ. ಸ್ನೇಹಿತರೆ, ಸೊಪ್ಪನ್ನು ಹಿಂಡಿರುವ ನೀರು ಮತ್ತು ಸ್ವಲ್ಪ ಸೊಪ್ಪನ್ನು ನಾನು ಸೇರಿಸ್ಕೊಂಡಿದ್ದೀನಿ. ಸ್ನೇಹಿತರೆ, ಕುದಿಯೋಕ್ಕೆ ಬಿಡಿ. ಒಂದು 4 ರಿಂದ 5 ನಿಮಿಷ ಮುಚ್ಚಳವನ್ನು ಮುಚ್ಚಿ ನೋಡಿ. ಸ್ನೇಹಿತರೆ, ಬಸ್ಸಾರು ಕುದೀತಾ ಇದೆ. ನಮ್ಮ ಕಡೆ ಹೀಗೆ ನಾವು ಮಾಡ್ಕೊಂಡು ತಿಂತೀವಿ. ಸ್ನೇಹಿತರೆ, ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ನೀವು ಸಹ ಈ ಥರ ಮಾಡೋಕ್ಕೆ ಒಂದ್ಸಲ ಪ್ರಯತ್ನ ಮಾಡಿ. ಸ್ನೇಹಿತರೆ, ಇನ್ನು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಸ್ಟವ್ ಆಫ್ ಮಾಡಿಕೊಂಡ್ರೆ ನಾವು ಮಾಡಿದಂತಹ ಬಸ್ಸಾರು ರೆಡಿ ಆಯಿತು. ಸ್ನೇಹಿತರೆ, ಕುಂಬಳಕಾಯಿ ದಂಟು ಮತ್ತು ಎಲೆ ಸೊಪ್ಪಿನಿಂದ ಬಸ್ಸಾರು ಪಲ್ಯ ತುಂಬ ಅಂದರೆ ತುಂಬ ರುಚಿಯಾಗಿ ಬಂದಿದೆ. ಸ್ನೇಹಿತರೆ, ನಿಮ್ಮ ಜೊತೆ ನಾನು ಹಂಚ್ಕೋಬೇಕು ಅಂತ ನಾನು ವಿಡಿಯೋ ಮಾಡಿದ್ದೀನಿ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಸ್ನೇಹಿತರೆ, ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ.